ಇಡೀ ಕರ್ನಾಟಕದಲ್ಲಿ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದ್ಮೇಲೆ ಮಾನ್ಯ ನಮ್ಮ ರೂರಲ್ ಶಾಸಕರಾದಂತ ನಾಗೇಂದ್ರ ಅವರು ಈ ಪೂಜಾ ಕಾರ್ಯಕ್ರಮವನ್ನ ಗಾದೆಪ್ಪ ಅವ್ರ ನೇತೃತ್ವದಲ್ಲಿ ಇಟ್ಕೊಂಡಿದ್ದಾರೆ. ಅವ್ರ ಬ್ರದರ್ ಕೂಡ ಪೂಜೆ ಕೂತಿದ್ದಾರೆ. ನಾವೆಲ್ಲರೂ ಕೂಡ ಕಾರ್ಯಕರ್ತರು ಲೀಡರ್ಸ್ ಎಲ್ಲ ಬಂದಿದ್ದೇವೆ. ಇಡೀ ಸಾರ್ವಜನಿಕರಿಗೆ ಇಡೀ ಬಳ್ಳಾರಿ ಜಿಲ್ಲೆಯಲ್ಲಿ ಮಳೆ ಬೆಳೆ ಚೆನ್ನಾಗಿ ಆಗ್ಬೇಕು, ರೈತರೆಲ್ಲ ಚೆನ್ನಾಗಿರ್ಬೇಕು ಅಂತೇಳಿ ಈ ಪೂಜಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಅದೇ ರೀತಿಯಲ್ಲಿ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಸಾಹೇಬರು ಒಂದು ತಿಂಗಳಾಯ್ತು ಸನ್ಮಾನ್ಯ ಮುಖ್ಯಮಂತ್ರಿ ಆಗಿ ಶಿವಕುಮಾರ್ ಅವರು ಯಶಸ್ವಿಯಾಗಿ ಒಂದು ತಿಂಗಳಾಗಿದೆ ಅಂತೇಳಿ ಆ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದಾರೆ. ಮುಂದಿನ ಈ ಜಿಲ್ಲೆಗೆ ಒಂದು ಮಂತ್ರಿ ಬರಬೇಕು, ನಾಗೇಂದ್ರ ಅವ್ರಿಗೆ ಮಂತ್ರಿ ಕೊಡಬೇಕು ಅಂತೇಳಿ ಪೂಜಾ ಕಾರ್ಯಕ್ರಮವನ್ನ ಇಟ್ಕೊಂಡಿದ್ದೇವೆ. ಇವತ್ತು ಒಳ್ಳೇದಾಗಬೇಕು ನಾಗೇಂದ್ರ ಅಂತೇಳಿ ಎಲ್ಲರೂ ಬಯಸ್ತಾ ಇದೀವಿ. ಅದರಲ್ಲಿ ಮುಚ್ಚುಮರೆ ಏನಿಲ್ಲ, ನಾಗೇಂದ್ರ ಬಂದ್ರೆ ಒಳ್ಳೇದಾಗ್ತದೆ ಅಂತೇಳಿ ಎಲ್ಲರೂ ಬಯಸ್ತಾ ಇದೀವಿ. ನಮ್ಮ ಬಳ್ಳಾರಿ ದುರ್ಗಮ್ಮ ತಾಯಿ ಊರು ದೇವತೆಯಲ್ಲಿ ನಾಗೇಂದ್ರಣ್ಣವರು ನಮ್ಗೆ ಯಾವತ್ತಿದ್ರು ಶಾಸಕರಲ್ಲ, ಸಚಿವರು. ಅವರು ಒಂದು ಚಿಂತನೆ, ಬಳ್ಳಾರಿಯ ಜನರ ಒಂದು ಚಿಂತನೆ, ಬೆಳೆ ಮಳೆ ಸುಖ ಶಾಂತಿಗೆ ಯೋಚನೆ ಮಾಡ್ತಕ್ಕಂತ ಒಂದು ದೊಡ್ಡ ಲೀಡರ್. ಇವತ್ತೊಂದು ಹೋಮ ಮತ್ತು ಪೂಜೆ ಬಳ್ಳಾರಿಯಲ್ಲಿ ಇಟ್ಕೊಂಡಿದ್ದಾರೆ ಜನರಿಗೆ ಸಲುವಾಗಿ. ಆ ನೇತೃತ್ವ ಅವರು ಸಹೋದರಾದ ವೆಂಕಟೇಶ್ ಪ್ರಸಾದ್ ಅವರು ಕುತ್ಕೊಂಡು ನಮ್ನೆಲ್ಲರನ್ನು ಆಹ್ವಾನಿಸಿ ಎಲ್ಲರಿಗೂ ಸುಖ ಶಾಂತಿ ಆಗ್ಲಿ ಅಂತ ಬೇಡ್ಕೊಂಡಿದ್ದಾರೆ. ನಾವು ಅದನ್ನೇ ಬೇಡ್ಕೊಂತೀವಿ. ಅದೇ ರೀತಿಯಾಗಿ ನಮ್ದೆಲ್ಲರದು ಬಳ್ಳಾರಿಯಲ್ಲಿ ಒಂದು ಚಿಂತನೆ ಮತ್ತು ಒಂದು ಬೇಡಿಕೆ ಏನಪ್ಪಾ ಅಂದ್ರೆ, ಬಳ್ಳಾರಿಗೆ ನಮ್ ನಾಗೇಂದ್ರಣ್ಣವರಿಗೆ ಮೊದಲು ಸಚಿವ ಸ್ಥಾನ ಕೊಟ್ಟಿದ್ರು. ಅವ್ರಿಗೆ ಎಲ್ಲಾ ಒಂದು ಅರ್ಹತೆ ಇದೆ. ಆ ಅರ್ಹತೆ ಮೇಲೆ ಬಳ್ಳಾರಿಗೆ ಒಂದು ಸಚಿವ ಸ್ಥಾನ ಕೊಟ್ರೆ ಒಳ್ಳೇದಾಗತ್ತಂತ ಇವತ್ತು ಗುಡಿಯಲ್ಲಿ ಕೂಡ ನಾವು ಬೇಡ್ಕೊಂತಿದೀವಿ, ಎಲ್ಲರೂ ಬೇಡ್ಕೊಂಡಿದೀವಿ. ಅದೇ ರೀತಿಯಾಗಿ SIR ಇವತ್ತು ತಾವೆಲ್ಲ ನೋಡ್ತಾ ಇದ್ದೀರಿ. ಇವತ್ತು ಆಗ್ಲೇ ಬಳ್ಳಾರಿಯಲ್ಲಿ ಆಗ್ಲಿ ನಾವು ಸ್ವಲ್ಪ ತಿರುಗಿದೀವಿ. ಅವ್ರು ಮಾಡ್ತಕ್ಕಂಥ ನಾವಲ್ಲ, ಎಲೆಕ್ಷನ್ ಕಮಿಷನ್ ಮಾಡ್ತಕ್ಕಂಥ ವರ್ತನೆ ಬಹಳ ಹೀನವಾಗಿದೆ. ಎಲ್ಲ ಆಫೀಸರ್ಗಳು ಶುಗರ್ ಪೇಷಂಟ್ಗಳು, BP ಶುಗರ್ ಬಂದು ಆಗ್ಲೇ ಸಾಕಷ್ಟು ಜನ ಈಗಾಗ್ಲೇ ತೀರೋಗಿದ್ದಾರೆ, ಹಾಸ್ಪಿಟಲೈಸ್ ಆಗಿದ್ದಾರೆ. ಇದು ನಾವು ಒಂದು ಬೇಡಿಕೆ ಬೇಡ್ಕಂತ ಇದೀವಿ ಎಲೆಕ್ಷನ್ ಕಮಿಷನ್ಗೆ. ಸ್ವಲ್ಪ ಟೈಮ್ ಕೊಟ್ಟು, ಅವರು ಮನುಷ್ಯರೇ, ಅವ್ರಿಗೂ ಸ್ವಲ್ಪ ಟೈಮ್ ಕೊಟ್ಟು ಅವ್ರಿಗೆ ಒಂದು ಅನುಕೂಲತನೆ ಮಾಡಿ ಟೈಮ್ ಫ್ರೇಮ್ ನ ಸ್ವಲ್ಪ ಹೆಚ್ಚಿಗೆ ಮಾಡ್ಕೋಬೇಕಂತ ಕೇಳ್ಕೊಂತೀವಿ. ಬಹಳ ಕನ್ಫ್ಯೂಷನ್ ಇದೆ ಫಾರ್ಮ್ ಫಿಲ್ಲಿಂಗ್ ನಲ್ಲಿ. 2002ರಲ್ಲಿ ಬರ್ತಕ್ಕಂಥ ಫಾರ್ಮ್ಗಳು ಸಿಗ್ತಾ ಇಲ್ಲ. ಬಹಳ ಜನರು ಹುಡುಕೋದ್ರಲ್ಲಿ ಕಷ್ಟ ಆಗ್ತಾ ಇದೆ. ಇದರಲ್ಲಿ ನಾವು ಎಲ್ಲರಿಗೂ ಕೇಳ್ಕೊಳ್ಳೋದೇನಪ್ಪಾ ಅಂದ್ರೆ, ಹುಷಾರವಾಗಿ ನೀವು ಭಾರತೀಯರಾಗಿ ನಾಗರಿಕರಾಗಿ ಇರ್ಬೇಕಪ್ಪ ಅಂದ್ರೆ ಇದು ನಿಮ್ಮ ಒಂದು ಜವಾಬ್ದಾರಿ ಇದೆ. ಎಲ್ಲರೂ ತಮ್ಮ ತಮ್ಮ ಜವಾಬ್ದಾರಿಯನ್ನು ವಹಿಸ್ಕೊಂಡು ಹೋರಾಟ ಮಾಡ್ಬೇಕಂತ ಈ ಮುಖಾಂತರ ಕೇಳ್ಕೊಂತೀವಿ. ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಸಾಹೇಬರು ಮುಖ್ಯಮಂತ್ರಿಗಳಾಗಿ 1 ತಿಂಗಳು 3 ದಿನ ಆಗಿದೆ. ಈ ಹಿನ್ನೆಲೆಯಲ್ಲಿ ಇವತ್ತೇನು ರಾಜ್ಯದಲ್ಲಿ ನಡೀತಕ್ಕಂತ ಏನು ವಿಚಾರ ಇದೆ, ನಮ್ಮದೇನು ಮುಂಗಾರು ಬರ್ಬೇಕಾಗಿತ್ತು. ಮುಂಗಾರು ಪ್ರವೇಶ ಆಗೋದಕ್ಕಿಂತ ಮುಂಚೆನೆ ಎಲ್ಲಿನ ಬಂದ್ಬಿಟ್ಟು ಮುಂಗಾರನ್ನು ಕಳಿಸಿದೆ. ಆ ಕಾರಣಕ್ಕೋಸ್ಕರ ಮತ್ತೆ ಮಳೆ ಬೆಳೆ ಬರ್ಲಿ, ಮತ್ತೊಮ್ಮೆ ರೈತರ ಸುಭಿಕ್ಷೆಯಿಂದಿರ್ಲಿ, ಆಮೇಲೆ ನಮ್ಮ ಕ್ಷೇತ್ರದ ಗ್ರಾಮಾಂತರ ಕ್ಷೇತ್ರದ ಜನರು ಸಹ ರೈತರು ಸಹ ಯಾವಾಗ್ಲೂ ಸುಖ ಸಂತೋಷದಿಂದ ಇರ್ಲಿ ಅಂತಕ್ಕಂಥ ಒಂದು ವಿಚಾರ ಇಟ್ಕೊಂಡು ಇವತ್ತು ಒಂದು ಹೋಮವನ್ನು ನಡೆಸ್ತಾ ಇದ್ದಾರೆ. ಈ ಹೋಮದಲ್ಲಿ ವಿಶೇಷವಾಗಿ ಎಲ್ಲ ನವಗ್ರಹಗಳು ಎಲ್ಲರಿಗೂ ಶಾಂತಿ ಮಾಡ್ತಕ್ಕಂಥದ್ದು, ವರ್ಣ ದೇವರನ್ನ ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ಪಾರ್ವತಿ ಪರಮೇಶ್ವರ ಕೃಪೆ ಇರ್ಲಿ ಈ ಬಳ್ಳಾರಿ ಜಿಲ್ಲೆ ಮತ್ತು ರಾಜ್ಯದ ಮೇಲೆ ಅಂತಕ್ಕಂಥ ಒಂದು ವಿಚಾರ ಇಟ್ಕೊಂಡು ಇವತ್ತೇನು ಹೋಮ ಮಾಡ್ತಾ ಇದ್ದಾರೆ. ಆ ಹಿನ್ನೆಲೆಯಲ್ಲಿ ಎಲ್ಲ ಬಂದಿರತಕ್ಕಂಥ ಎಲ್ಲ ಸ್ನೇಹಿತರು, ಅವ್ರ ಜೊತೆ ಇರ್ತಕ್ಕಂಥ ಒಡನಾಡಿಗಳೆಲ್ಲರೂ ಸೇರಿ ಅವ್ರಿಗೂ ಸಹ ಒಂದು ಮಂತ್ರಿ ಸಿಗ್ಲಿ ಅಂತಕ್ಕಂಥ ವಿಚಾರ ಇಟ್ಕೊಂಡು ಇವತ್ತು ಪೂಜೆಯನ್ನು ಕೈಗೊಂಡಿದ್ದೀವಿ. ಆ ಕಾರಣಕ್ಕೋಸ್ಕರ ಒಳ್ಳೇದಾಗ್ಲಿ. ಇವತ್ತು ರಾಜ್ಯದಲ್ಲಿ ಏನು ಸರ್ಕಾರ ಇದೆ, ಕಾಂಗ್ರೆಸ್ ಸರ್ಕಾರ 2 ವರ್ಷ ನಡೀತಾ ಇದೆ. ಅದರಲ್ಲಿ ವಿಶೇಷವಾಗಿ ನಮ್ಮ ಶಿವಕುಮಾರ್ ಸಾಹೇಬ್ರು ಏನಿದ್ದಾರೆ, ಅವರೊಂದು ಆಕ್ಟಿವ್ನೆಸ್, ನಿನ್ನೆಲ್ದ ಮೊನ್ನೆ ಅವ್ರ ಜೊತೆ ಇದ್ದೆ. ಸುಮಾರು 1 ಅವರ್ ಎಲ್ಲ MLA ಗಳು ಭೇಟಿ ಮಾಡ್ತಕ್ಕಂಥ ಒಂದು ಸೌಜನ್ಯ ಇಟ್ಕೊಂಡು ಅವ್ರ ಪಕ್ಕದಲ್ಲಿ ಇಟ್ಕೊಂಡು ಅವ್ರಿಗೆ ಎಲ್ಲಾ ವಿಚಾರಗಳನ್ನ ಬಹಳ ಅವರೇ ಸ್ವತಃ ಆಲಿಸಿ ಅವ್ರಿಗೆ ಪರಿಹಾರ ಕೊಡ್ತಕ್ಕಂಥದ್ದು. ಮತ್ತು ವಿಶೇಷವಾಗಿ ಜನರಲ್ ಅಂದ್ರೆ ಬೇರೆ ಬೇರೆ ಪಕ್ಷದ ಕಾರ್ಯಕರ್ತರಿರ್ಬೋದು ಮತ್ತು ಸಂಘಟನೆಗಳ ವಿಚಾರಗಳು ಏನು ಸಂಘಟನೆ ವಿಚಾರದಾಗ ಏನ್ ಬಂದಿರ್ತಾರೆ ಎಲ್ಲರಿಗೂ ಭೇಟಿ ಮಾಡ್ತಾರೆ, ಸಾರ್ವಜನಿಕರು ಭೇಟಿ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದಾರೆ. ಒಳ್ಳೇದಾಗ್ಲಿ. ವಿರೋಧ ಪಕ್ಷದವ್ರು ಅರ್ಥ ಮಾಡ್ಕೊಳ್ಬೇಕು, ಸುಮ್ಮನೆ SIR ಅಂತ ನೀವು ಏನ್ ಮಾಡ್ತಾ ಇದ್ರೆ ಅದು ಯಾವ್ದು ಇಲ್ಲ. ಇಲ್ಲಿ ಆ ತರದ್ ಯಾವ್ದು ಉತ್ತರ ಪ್ರದೇಶದಲ್ಲಿ ಇರ್ತಕ್ಕಂಥ ವ್ಯವಸ್ಥೆ ಇಲ್ಲ. ನಾವು ಚೆನ್ನಾಗ್ ಮಾಡ್ತಾ ಇದೀವಿ. ರಾಜ್ಯ ಸರ್ಕಾರ ಯಾವ್ದು ಇನ್ವಾಲ್ವ್ ಆಗಿಲ್ಲ. ಇವತ್ತು SIR ನಡೀತಕ್ಕಂಥದ್ದೇ. CEC ಸೆಂಟ್ರಲ್ ಎಲೆಕ್ಷನ್ ಕಮಿಷನ್ ಇದೆ, ಅದರ ನಿರ್ದೇಶನ ನಡೀತಾ ಇದೆ, ಪರ್ಫೆಕ್ಟ್ ಆಗಿದೆ. ಸುಮ್ಮನೆ ಯಾವ್ದೋ ವಿಡಿಯೋ ಕ್ಲಿಪ್ಪಿಂಗ್ ಮಾಡಿ ನೀವು ಈ ಜನರಿಗೆ ದಾರಿ ತಪ್ಪಿಸ್ತಕ್ಕಂಥ ಕೆಲಸ ಮಾಡಬಾರ್ದು ಅಂತ ಈ ಮುಖಾಂತರ ನಾನು ಈ ಒಂದು
ಮುಖಾಂತರ ನಾನು ವಿರೋಧ ಪಕ್ಷಗಳಿಗೆ ಮನವಿ ಮಾಡ್ತಾ ಇದ್ದೀನಿ. ಈ ದಿನ ನಮ್ಮ ಬಳ್ಳಾರಿ ಗ್ರಾಮ ದೇವತೆ ಶ್ರೀ ಕನಕದುರ್ಗಮ್ಮ ದೇವಸ್ಥಾನದಲ್ಲಿ ನಾಗೇಂದ್ರಣ್ಣವರ ನೇತೃತ್ವದಲ್ಲಿ ಡಿ.ಕೆ. ಶಿವಕುಮಾರ್ ಸರ್ ಅವರ ಪರಿಪಾಲನೆ ಚೆನ್ನಾಗಿರ್ಬೇಕು, ಅದೇ ರೀತಿ ರೈತರಿಗೆಲ್ಲ ಸಮೃದ್ಧಿಯಾಗಿ ವರ್ಣ ಕರುಣಿಸಿ ವರ್ಷ ಬಂದು ಎಲ್ರಿಗೂ ಸಮೃದ್ಧಿಯಾಗಿ ಬೆಳೆ ಬಾಳ್ಬೇಕಂತ ಹೇಳಿ ಇವತ್ತಿನ ದಿನ ಯಾಗ ಮತ್ತು ವಿಶೇಷ ಪೂಜೆ ಸಲ್ಲಿಸಿದ್ದಾರೆ. ಎಲ್ರಿಗೂ ಒಳ್ಳೆಯದಾಗಿ ಅಂತ ಹೇಳಿ ಇವತ್ತಿನ ದಿನ ನಮ್ಮ ಕಾಂಗ್ರೆಸ್ ನಾಯಕರು ಅದೇ ರೀತಿ ಕಾರ್ಯಕರ್ತರೆಲ್ಲ ಸೇರಿ ಇವತ್ತಿನ ದಿನ ಈ ಪೂಜೆಯನ್ನು ಯಶಸ್ವಿ ಮಾಡಬೇಕಂತ ಬಂದಿದ್ದೀವಿ. ಅದೇ ರೀತಿ ನಮ್ಮೆಲ್ಲರ ನಾಯಕರು ಬಳ್ಳಾರಿ ಗ್ರಾಮೀಣ ಪ್ರದೇಶದ ನಾಗೇಂದ್ರಣ್ಣನವರು ಮಂತ್ರಿ ಆಗ್ಬೇಕಂತ ಹೇಳಿಕೊಂಡು ನಾವೆಲ್ಲರೂ ಮನಸ್ಪೂರ್ವಕವಾಗಿ ಅಮ್ಮನವರಿಗೆ ಬೇಡಿಕೆ ಬೇಡಿ ಇವತ್ತಿನ ದಿನ ವಿಶೇಷವಾಗಿ ಫಲ ಕೊಡ್ತಾಳೆ ಅಂತ ಹೇಳಿ ನಾವು ನಿರೀಕ್ಷೆಯಲ್ಲಿದ್ದೇವೆ. ನಾಗೇಂದ್ರಣ್ಣವರು ಸುಮಾರು 4 ಬಾರಿ MLA ಆಗಿ ನಿಂತು ಒಳ್ಳೆಯ ಅಭಿವೃದ್ಧಿ ಕಾರ್ಯಕ್ರಮ ಮಾಡಿದ್ದಾರೆ. ಅದೇ ರೀತಿ ಬಳ್ಳಾರಿ ಅಖಂಡ ಬಳ್ಳಾರಿ ಜಿಲ್ಲೆ ಏನಿತ್ತು ಇವಾಗ ಹೊಸ ಬಳ್ಳಾರಿ ಜಿಲ್ಲೆ ಆಗಿದೆ. ಈ 5 ಕ್ಷೇತ್ರಗಳಿಗೂ ಅವರು ಮಂತ್ರಿ ಸ್ಥಾನ ಕೊಟ್ರೆ ಮುಂಬರುವ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಕೂಡ ಒಳ್ಳೇದಾಗುತ್ತೆ. ನಾವು 5 ಗೆಲ್ತೀವಿ ಅಂತ ಹೇಳಿ ನಿಮ್ಮ ಮೂಲಕ ನಾನು ಹೇಳ್ತಾ ಇದ್ದೀನಿ. ಕನಕದುರ್ಗಮ್ಮ ದೇವಿ ನಾಗೇಂದ್ರಣ್ಣರಿಗೆ ಅವ್ರಿಗೆ ಆಶೀರ್ವಾದ ಮಾಡಿ ಮಂತ್ರಿ ಮಾಡ್ಬೇಕಂತ ಹೇಳಿ ನಾವು ಕೋರ್ಕೊಳ್ತಾ ಇದ್ದೇವೆ. ಇದು ಸೂರ್ಯ ನ್ಯೂಸ್ ಕನ್ನಡ.